ಜಯಲಲಿತಾ ಸೆಟ್ಗಂತೂ ಬಂದಾಯ್ತು. ಇಲ್ಲಿ ಅವಾಗಲೇ ಕಮೆಂಟ್ ಮಾಡ್ತಾ ಇದ್ರು ನಿಮ್ಮ ಪತಿದೇವ, ಏನಂತ? ನೀವು ಅನ್ಕೊಂಡೆ ಹುಟ್ಟಿದ್ರಿ ಅಂತ ಹೇಳ್ಬಿಟ್ಟು. ಯಾಕಂಗೆ ಹೇಳಿದ್ರು? ಅಲ್ಲ, ಯಾಕಂಗೆ ಹೇಳಿದ್ರು ಅಂತ ನಮಗೆ ಗೊತ್ತು. ಯಾಕಂಗೆ ನೀವು? ಗೊತ್ತಿಲ್ಲ, ನನ್ನ ವಾಯ್ಸೇ ಒಂಥರ ಜೋರು. ಅಂದರೆ ನನ್ನ ಮಾತನ್ನು ಕೇಳಿದ್ರು ಅಂದರೆ ಕೂಲಾಗೆ ಹ್ಯಾಂಡಲ್ ಮಾಡ್ತೀನಿ, ಕೇಳಿಲ್ಲ ಅಂದರೆ ಆರ್ಭಟಿಸ್ತೀನಿ ಅಲ್ವಾ? ಓಕೆ. ಒಬ್ರು ಅತ್ತೆ ಅಂತ ಹೇಳ್ಬಿಟ್ಟು ಹೇಗೆಲ್ಲ ಇವಾಗಿನ ನಮ್ಮ ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಯೋಚನೆ ಮಾಡ್ತಾರೆ, ಅದೇ ರೀತಿಯಾಗಿದ್ದೀರಾ ಅಂತ ಅನ್ಸುತ್ತೆ ನೀವು. ಏನು ಹೇಳಕ್ ಕೊಡ್ತೀರಾ? ಏನು ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಎಲ್ಲೋ ಒಂದು ಕಡೆ ಪರಮೇಶ್ವರಿದ ಅತಿ ಆಯಿತು. ಓಕೆ. ಅಂದರೆ ನನಗೆ ನಾನೇ ಹೇಳ್ಕೋಬೇಕು ಅಂತಂದರೆ ಅತಿ ಆಯಿತು. ಓಕೆ. ಇಷ್ಟು ಇರಬಾರ್ದು, ಇಷ್ಟು ಖಡಕ್ಕಾಗೂ ಇರಬಾರ್ದು, ಇಷ್ಟು ಜೋರು ಇರಬಾರ್ದು, ಕೆಲವೊಂದೊಂದು ಕಡೆ ಸೋಲ್ಬೇಕು. ಓಕೆ. ಬಟ್ ಅತಿ ಆಯಿತು ಅಂತ ಅನಿಸುತ್ತೆ. ಈ ಥರ ಇರಬೇಡಿ ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ನಾವು. ಓಕೆ. ಬಟ್ ಆದರೆ ಧಾರಾವಾಹಿಗಳಿಂದ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಬೈಕೊಳ್ತಾರೆ. ಬಟ್ ಆದರೂ ಕೂಡ ಅದೇ ಒಂದು ಸ್ಟ್ರಾಟಜೀಸ್ನ, ಅದೇ ಒಂದು ಪ್ಲಾನಿಂಗ್ಸನ್ನ ಯೂಸ್ ಮಾಡುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋಂಥದ್ದು. ಬಿಕಾಸ್ ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಈ ಧಾರಾವಾಹಿಗಳಿಗೆ ಬೇಗ ಕನೆಕ್ಟ್ ಆಗ್ತಾ ಇದ್ದಾರೆ ಜನಗಳು. ಒಂದು ರೀತಿಯಾಗಿ ಮನೆ ಮಗಳು ಥರ ಟ್ರೀಟ್ ಮಾಡೋದು, ವಿಲನ್ನ ರಿಯಲ್ ವಿಲನ್ ಏನಪ್ಪ ಅವರು, ಎಲ್ಲಾದ್ರೂ ನೀವು ಹೊರಗಡೆ ಕಾಣಿಸಿದ್ರೆ ಹೊಡೆದೇ ಬಿಡುವಂತಹ ಸೀನ್ಗಳು ಎಷ್ಟೊಂದು ಜನ ಕಲಾವಿದರ ಬಾಯಲ್ಲಿ ನಾನು ಕೇಳಿದ್ದೀನಿ. ಸೊ ಏನು ಅನ್ಸುತ್ತೆ ನಿಮಗೆ ಎಲ್ಲಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ? ಅಂದರೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀವಿ ಅಂತ ಅರ್ಥ. ಒಂದು ಕರೆಕ್ಟ್ ಆಯ್ತು, ಆ ಥರ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಯಶೋದೆ ಮಾಡುವಾಗ ನನಗೆ ಅಷ್ಟು ಸಿಂಪತಿಯಿಂದ ಮಾತಾಡ್ಸೋರು. ಆಮೇಲೆ ನಾನು ಹಾಕೋ ಕಾಸ್ಟ್ಯೂಮ್ಗೆ ಏನು ಇಷ್ಟು ಬಡವ್ರ ಥರ ಹಾಕೋತೀಯ, ಕ್ಯಾರೆಕ್ಟರೇ ಹಂಗಿರ್ತಾ ಇತ್ತು. ಸೊ ಆ ಥರ. ಇವಾಗ ಏನ್ರಿ ನೀವು ಸೊಸೆಗೆ ಊಟನೇ ಕೊಡಲ್ವಲ್ಲ, ನೀವು ಊಟ ಕಿತ್ಕೋತೀರಾ ಅಂತ ಬೈತಾನೂ ಇರ್ತಾರೆ. ಸೊ ಅಷ್ಟೊಂದು ಖಡಕ್ಕಾಗೆಲ್ಲ ನಡ್ಕೋಬೇಡಿ, ಅಷ್ಟೊಂದು ಇದ್ರಲ್ಲಿ ನಡ್ಕೋಬೇಡಿ ಅಂತಲೂ ಹೇಳ್ತಾರೆ. ಅವಾಗ ಅನ್ಸುತ್ತೆ ಪಾಪ ಎಷ್ಟು ಕನೆಕ್ಟ್ ಆಗಿರ್ತಾರೆ, ಅಂದರೆ ನಮ್ಮನ್ನು ಹೇಗೆ ನೋಡ್ತಿರ್ತಾರೆ ಅಂತ ಅನ್ಸುತ್ತೆ. ಓಕೆ. ನಿಮಗೆ ಈ ಪಾತ್ರ ಸಿಕ್ಕಿರೋದು ಬಿಕಾಸ್ ಯಶೋದೆಯಲ್ಲಿ ಒಂದು ರೀತಿಯಾದಂತಹ ಪಾತ್ರ, ವಿಭಿನ್ನವಾದ ಪಾತ್ರ ಮಾಡಿದ್ರಿ. ಸೊ ಇಲ್ಲಿ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಚೇಂಜ್. ಸೊ ಯಾವ ಥರ ಪಾತ್ರ ನಿಮಗಿಷ್ಟ? ನನಗೆ, ನಾನೊಬ್ಬ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ, ನೀನಾಸಂ ಪಾಸ್ ಔಟ್ ನಾನು. ಸೊ ಆಗಿರೋದ್ರಿಂದ ನನಗೆ ಎಲ್ಲ ಥರ ಪಾತ್ರ ಮಾಡೋದಕ್ಕೂ ನನಗೆ ಇಷ್ಟ. ಸಾಫ್ಟ್ ರೋಲ್ ಕೊಟ್ಟರು ಮಾಡ್ತೀನಿ, ಕಾಮಿಡಿ ಕೊಟ್ಟರು ಮಾಡ್ತೀನಿ, ಬೇರೆ ಆ್ಯಕ್ಸೆಂಟ್ ಇರೋವಂಥ, ಅಂದರೆ ಕನ್ನಡದಲ್ಲೇ ಬೇರೆ ಆ್ಯಕ್ಸೆಂಟ್ಸ್ ಇರುತ್ತಲ್ಲ, ಮಂಡ್ಯ ಭಾಷೆ ಆಗ್ಬೋದು, ಹಾಸನ ಭಾಷೆ ಆಗ್ಬೋದು, ತುಮಕೂರು ಕುಂದಾಪುರ ಭಾಷೆ ಆಗ್ಬೋದು, ಯಾವ ಆ್ಯಕ್ಸೆಂಟ್ ಕೊಟ್ಟರು ನಾನು ಮಾಡೋದಕ್ಕೆ ರೆಡಿ. ಸೊ ಅದು ಖುಷಿ ಆಗತ್ತೆ. ಒಂದು 14 ವರ್ಷ ಆಯಿತು ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿ. ಅವಾಗಿಂದ ಇವತ್ತಿನವರೆಗೂ ಕೂಡ ನನಗೆ ಎಲ್ಲ ಕಲಾವಿದರು ಬಯಸೋದು ಅಲ್ವಾ, ಡಿಫ್ರೆಂಟ್ ಕ್ಯಾರೆಕ್ಟರ್ನ ಮಾಡಬೇಕು. ಸೊ ನನಗೆ ಕಾಮಿಡಿ ಅಂತ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ. ಆಮೇಲೆ ಅಳಮಂಜಿ ರೋಲ್ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ. ಇಲ್ಲ ವಿಲನ್ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ ಅಂತ ತುಂಬ ಜನ ಆರ್ಟಿಸ್ಟು ಒಂದು ಗೋಲ್ ಇರುತ್ತೆ. ನಾನು ಈ ಪಾತ್ರನೂ ಮಾಡಬಲ್ಲೆ, ಕಾಮಿಡಿ ಅಲ್ಲದೇನೆ ನಾನೊಂದು ಸೀರಿಯಸ್ ಸಬ್ಜೆಕ್ಟನ್ನು ಮಾಡಬಲ್ಲೆ, ಸೀರಿಯಸ್ ಪಾತ್ರ ಮಾಡಬಲ್ಲೆ ಅನ್ನೋ ಒಂದು ಇರುತ್ತೆ ಎಲ್ಲ ಆರ್ಟಿಸ್ಟಲ್ಲೂ. ಸೊ ಅದು ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ, ಅದಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ ಇಂಡಸ್ಟ್ರಿ. ಸೊ ನನ್ನ ವಿಷಯದಲ್ಲಿ ಅದೊಂದು ನನ್ನ ಲಕ್ ಅಂತಾನೆ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಅಂದರೆ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ಒಂದೇ ಚಾನಲಲ್ಲೇ ಇವಾಗ ನಾನು ಗೌರಿಶಂಕರದಲ್ಲಿ, ಅದರಲ್ಲಿ ಮಂಡ್ಯ ಭಾಷೆ, ಹಾಸನ ಭಾಷೆ, ಸೊ ಅದು ತುಂಬಾ ಡಿಫ್ರೆಂಟ್ ಆಗಿ ಇದೆ ಆಕ್ಸೆಂಟು. ಆಮೇಲೆ ಅದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ, ಕಾಮಿಡಿ ಇದೆ, ಆಮೇಲೆ ತುಂಬಾ ಅಳಮಂಜಿ ತರ ಅಳೋ ತರ ಹೋಗುತ್ತೆ, ತುಂಬಾ ವೇರಿಯೇಷನ್ಸ್ ಇದೆ ಅದರಲ್ಲಿ. ಸೊ ಇದರಲ್ಲಿ ಎಟ್ ಎ ಟೈಮ್ ನಾನು ಪ್ಲೇ ಮಾಡ್ತಿರೋದು ಬೇರೆ ತರ, ಖಡಕ್ ಆಗಿ, ನಾರ್ಮಲ್ ಭಾಷೆಯಲ್ಲಿ ಖಡಕ್ ಆಗಿ. ಸೊ ಹಿಂಗೆ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನ ನನಗೆ ಸುವರ್ಣ ಚಾನಲ್ ಕೊಡ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಸೊ ಖುಷಿ ಆಗುತ್ತೆ, ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಇನ್ನೇನು ಬೇಕು. ನಿಜ ಮ್ಯಾಮ್. ನೀವು ಹೇಳ್ತಾ ಇದ್ರಿ ನನಗೆಲ್ಲೂ ಕೂಡ ಆ ರೀತಿಯಾದಂಥ ಒಂದು ಸಿಚುವೇಶನ್ಸ್ನ, ಅಂದರೆ ಕೆಲಸ ಇಲ್ಲದೆ ಕೂರುವಂಥ ಸಿಚುವೇಶನ್ ಸುವರ್ಣ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಕೊಟ್ಟಿದೆ, ಆ ಥರ ಎಲ್ಲೂ ಕೂಡ ಆಗಿಲ್ಲ ಅಂತ. ಬಟ್ ಈಗ ಹೊಸ ಮುಖಗಳು ಬೇಕು. ಈಗ ಒಂದು ಸೀರಿಯಲಲ್ಲಿ ನಟನೆ ಮಾಡಿದ್ರು, ಈಗ ಮೇನ್ ರೋಲ್ಸ್ಗೆ ಅಂತ ಅಂಥ ಸಂದರ್ಭದಲ್ಲಿ ಬೇಡಪ್ಪ, ಹೊಸ ಮುಖಗಳು ಬೇಕು, ಹೊಸಬ್ರಿಗೆ ಆದ್ಯತೆಯನ್ನು ಕೊಡೋಣ ಅನ್ನುವಂಥದ್ದು ಒಂದು ಕಡೆ ಆದರೆ, ಇವ್ರುಗಳು ಎಲ್ಲಿ ಹೋಗ್ಬೇಕು ಹಾಗಾದರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡುವಂತಹ ಒಂದು ಸವಾಲು ಹೇಗಿದೆ ಕಲಾವಿದರ ಒಂದು ಜೀವನದಲ್ಲಿ? ಹೌದು, ತುಂಬ ಜನ ಕಲಾವಿದರು ನಾನೇ ನೋಡಿರೋ ಪ್ರಕಾರ ಎಷ್ಟೋ ಜನ ನನಗೂ ಕೇಳ್ತಾ ಇರ್ತಾರೆ, ನೀನು 2 ಪ್ರಾಜೆಕ್ಟ್ ಮಾಡ್ತಾ ಇದೆಯಾ, ಯಾವುದಾದ್ರಿದ್ರೆ ಹೇಳು ಅಂತ. ಆಗ ನಂಗೆ ತುಂಬ ಸಂಕಟ ಆಗುತ್ತೆ, ತುಂಬ ನೋವಾಗುತ್ತೆ. ಯಾಕಂದರೆ ನಾನು ಒಬ್ಬ ಕಲಾವಿದೆ ಆಗಿ ಖಾಲಿ ಕುತ್ಕೊಳ್ಳೋದು ಅಂತಂದರೆ ಸುಮ್ಮನೆ ಅಲ್ಲ ಅದು ಅವ್ರಿಗೆ. ಮತ್ತು ನೋಡಿ, ನಮ್ಮ ಕಲಾವಿದರ ಬದುಕು ಹೇಗಿರುತ್ತೆ ಅಂದರೆ, ಇವಾಗ ನಾವು ನೇಮು ಫ್ರೇಮು ಅಂತ ಬಂದಿರುತ್ತೆ, ಗುರ್ತಿಸ್ಕೊಂಡಿರ್ತೀವಿ, ಆಚೆ ಹೋದ್ರೆ ನಮ್ಮನ್ನು ಗುರ್ತಿಸ್ತಾರೆ. ಸೊ ಈ ಪಾತ್ರದ ಮೂಲಕ ಗುರ್ತಿಸ್ತಾರೆ. ಮತ್ತು ಒಂಥರ
ನಮ್ಮ ಮನೆ ನೀವು ಹೇಳಿದ್ರಲ್ಲ ಅವಾಗಲೇ ನಮ್ಮ ಮನೆಯವ್ರ ಥರ ತೊಗೊಂಡ್ಬಿಟ್ಟಿರ್ತಾರೆ ಅಂತ. ಸೊ ಹಂಗೆ ಗುರ್ತಿಸ್ತಾ ಇರ್ತಾರೆ. ಸೊ ಅವರು ಬೇರೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಬಟ್ ನಾವು ಎಷ್ಟೇ ಪರವಾಗಿಲ್ಲ ಯಾವ ಕೆಲಸ ಆದ್ರೆ ಏನು ನಾವು ದುಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ನೋಡು ಇವ್ರು ಹಂಗೆಲ್ಲ ಮೆರೆದಿದ್ರು ಹಂಗೆಲ್ಲ ಮಾಡಿದ್ರು, ಸೊ ಇವತ್ತು ನೋಡು ಈ ತರ ಕೆಲಸ ಮಾಡ್ತಿದ್ದಾರೆ ಅಂತ. ಯಾವುದು ತಪ್ಪಿಲ್ಲ, ಆದ್ರೆ ಹಂಗ ಆಡ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಎಷ್ಟೋ ಜನ ಎಷ್ಟೋ ಸೂಸೈಡ್ ಕೇಸಸ್ ಆಗಿದಾವೆ, ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ. ಖಾಲಿ ಕೂತಿರ್ತೀವಿ, ಇದ್ದಾಗ ಚೆನ್ನಾಗಿರುತ್ತೆ ಜೀವನ, ಇಲ್ಲದೆ ಇದ್ದಾಗ ತುಂಬಾ ಒಂಥರ ಅವಮಾನ ಆಗತ್ತೆ ಅಂತ ಅನ್ಕೊಂಡು ಫ್ಯಾಮಿಲಿಯಲ್ಲೇ ಆಗ್ತಿರುತ್ತೆ. ನಿಜ ನಿಜ. ಸೊ ಆ ಥರದ್ದೆಲ್ಲ ಆಗಿರೋದಿದೆ. ಸೊ ಅದೇ ಎಲ್ಲರಿಗೂ ಅವಕಾಶಗಳು ಸಿಗಬೇಕು. ಸೊ ಹೊಸ ಮುಖಗಳು ಬರಲಿ, ಸೊ ಹಳಬ್ರು ಇಟ್ಕೊಳ್ಳಿ, ಸೊ ಎಲ್ಲರಿಗೂ ಅವಕಾಶಗಳು ಕೊಡಲಿ ಅಂತ. ಸೂಪರ್. ಆ್ಯಂಡ್ ಮ್ಯಾಮ್, ಈ ಜೀವನ ಅಂತ ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಎಷ್ಟೋ ಜನ ಖಾಲಿ ಕೂತ್ಕೊಂಡು ಆತ್ಮಹತ್ಯೆ ಶರಣಾಗುವಂತಹ ಎಷ್ಟೋ ಇನ್ಸಿಡೆಂಟ್ಗಳನ್ನು ನಾವು ಗಮನಿಸಿರ್ತೀವಿ. ಸೊ ಈ ರೀತಿಯಾಗಿ ನೆಗೆಟಿವ್ ಥಾಟ್ ಇರುವಂತಹ ಒಂದು ಜನಗಳಿಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಪಾಸಿಟಿವಿಟಿ ಅನ್ನುವಂಥದ್ದೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನಡೆದಂಥ ಒಂದು ನೀಟ್ ವಿಚಾರವನ್ನು ತೆಗೆದುಕೊಳ್ಬೋದು. ಗುಜರಾತ್, ರಾಜಸ್ಥಾನದಲ್ಲೆಲ್ಲ ವಿದ್ಯಾರ್ಥಿಗಳು ಜೀವವನ್ನೇ ಕಳ್ಕೊಂಡ್ರು. ಒಂದು ಪೇಪರ್ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು ಆತಂಕ ಆಗುತ್ತೆ, ಬೇಸರ ಆಗುತ್ತೆ. ಹೌದು, ಒಂದು ತಪಸ್ಸನ್ನೇ ಮಾಡಿ ಓದಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಸ್ಟ್ರಾಂಗ್ನೆಸ್ ಅನ್ನುವಂಥದ್ದು ಹೇಗೆ ಬರಬೇಕು? ಈಗಿನ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ? ಏನು ಹೇಳಕ್ಕೆ ಬಯಸ್ತೀರ? ಹೌದು, ಇವಾಗ ನಾವೆಲ್ಲ ನೋಡ್ಕೊಂಡು ಬಂದಿರೋ ಹಾಗೆ ತುಂಬಾ ಸೂಕ್ಷ್ಮ ಆಗಿದಾವೆ. ಮಕ್ಕಳಾಗ್ಬೋದು, ದೊಡ್ಡವರು ಆಗ್ಬೋದು, ಅಂದ್ರೆ ಸಮಾಜನೇ ಹಾಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ತಮ್ಮನೇಲಿ ಎಷ್ಟೇ ಹುಳುಕಿದ್ರು ಕೂಡ ಬೇರೆಯವ್ರ ವಿಷಯಗಳನ್ನ ಎತ್ತಿ ಮಾತಾಡೋಂಥದ್ದೇ ಆಗೋಗಿರುತ್ತೆ. ಸೊ ಅವರು ಫಸ್ಟ್ ಕಮ್ಮಿ ಆಗ್ಬೇಕು, ಅವ್ರ ಬಾಯಿಗಳು ಫಸ್ಟ್ ಮುಚ್ಚಬೇಕು. ಸೊ ಅದು ಮೇನ್. ಆಮೇಲೆ ಇನ್ನೊಂದೇನಂದ್ರೆ ಏನೇ ಆಗ್ಲಿ ಇವತ್ತು ನೋಡಿ ಏನಿದ್ರು ಮಾತಾಡ್ತಾರೆ, ಏನಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಮಾತುಗಳಿಗೆ ಕಿವಿ ಕೊಡಬಾರ್ದು, ಧೈರ್ಯವಾಗಿರ್ಬೇಕು. ನಿನ್ನ ಬದುಕು ನಿನ್ನದು, ನಿಜ ಅಷ್ಟೇ, ಆಯ್ತಾ? ನಿನ್ನ ನಂಬಿರೋರ್ನ ನೀವು ಕೈ ಬಿಡಬಾರ್ದು. ಇವಾಗ ನನ್ನನ್ನು ನಂಬಿ ನನ್ನ ಗಂಡ ಇರ್ತಾರೆ ಅಥವಾ ನನ್ನ ಪೇರೆಂಟ್ಸ್ ಇರ್ತಾರೆ. ಸೊ ಹಾಗೆ ನಮ್ಮ ಮಕ್ಕಳಿಗೆ ನಾವು ಅಲ್ವಾ, ಸೊ ನಿಮ್ಮ ನಂಬಿ ಎಷ್ಟೋ ಜನ ಇರ್ತಾರೆ. ಸೊ ಅವ್ರುಗಳಿಗೆ ನೀವು ನೋವು ಕೊಡಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಸೊ ನಿಮ್ಗೆ ಆ ಥರ ಮೈಂಡ್ ಡೈವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಯೋಗ, ಧ್ಯಾನ, ಪೂಜೆ ಈ ಥರ ಸ್ವಲ್ಪ ಡೈವರ್ಟ್ ಮಾಡ್ಕೋಬೇಕು. ಸೊ ಏನ್ ಬದುಕು ಅಂತಂದ್ರೆ ಏನು, ಬದುಕೋದಕ್ಕೆ ಇವಾಗ ನಾವು ಓದೋದೇನಕ್ಕೆ ಅಂದ್ರೆ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ. ಸೊ ಅದೊಂದೇನೆ ದಾರಿ ಅಲ್ವಾ? ಎಷ್ಟೋ ಜನ ಓದದೇ ಇರೋಂಥವ್ರು ಎಷ್ಟೊಂದು ಕೂಲಿ ಮಾಡ್ಕೊಂಡು ತಿನ್ನೋದಕ್ಕಲ್ವಾ ಅಲ್ವಾ? ಅದಕ್ಕೆ ಏನ್ ಬೇಕು, ಎಷ್ಟು ಬೇಕು, ಸೊ ಅಲ್ವಾ? ಸೊ ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಏನ್ ಬೇಕು? ಆಮೇಲೆ ನಾವು ಓದಿನೇ ಏನೋ ಒಂದು ಮಾಡ್ತೀವಿ ಅಂತಲ್ಲ. ಎಷ್ಟು ಇವಾಗ ಒಂದು ಸ್ಕೂಲಲ್ಲಿ ಒಂದು ಬ್ಯಾಚ್ ಅಲ್ಲಿ ಇವಾಗ 10th ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ಳೋಣ, ಎಟ್ ಎ ಟೈಮು ಪಾಠ ಮಾಡ್ತಾರೆ ಮಕ್ಕಳಿಗೆ. ಸೊ ಅಲ್ವಾ, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸಾ? ಇಲ್ಲ, ಅವ್ರವ್ರ ಗ್ರಹಿಕೆ ಮೇಲೆ ಹೋಗುತ್ತೆ. ಸೊ ಹಾಗೆ ಗ್ರಹಿಕೆ ಮೇಲೆ ಹೋಗಿ ರ್ಯಾಂಕ್ ಸ್ಟೂಡೆಂಟ್ ಆದವರು ಕೂಡ ಇವತ್ತು ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲ, ಮಾರ್ಕ್ಸು ಇಂಪಾರ್ಟೆಂಟ್ ಅಲ್ಲ, ಸೊ ರ್ಯಾಂಕು ಇಂಪಾರ್ಟೆಂಟ್ ಅಲ್ಲ, ಏನು ಇಂಪಾರ್ಟೆಂಟ್ ಅಲ್ಲ. ನೀವು ಜೀವಂತವಾಗಿದ್ದು ನಿಮ್ಮಲ್ಲಿ ಒಂದು ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇದ್ದೇ ಇರುತ್ತೆ. ಅದನ್ನು ಹೊರಗೆ ಹಾಕುವಂಥದ್ದು, ಅದ್ರಲ್ಲಿ ಅಚೀವ್ ಮಾಡುವಂಥದ್ದು. ಸೋಲು ಅನ್ನೋದು ಎಲ್ಲೂ ಇಲ್ಲ. ನೀವು ಸ್ಟ್ರಾಂಗ್ ಆಗಿ ನಿಲ್ಬೇಕು ಅಷ್ಟೇ. ಯಾವುದೇ ಒಂದು ಮಾತುಗಳಿಗೆ ಕಿವಿಗೊಡದೆ ಸ್ಟ್ರಾಂಗ್ ಆಗಿ ನಾನು ನನ್ನ ಕಾಲ ಮೇಲೆ ನಾನು ನಿಲ್ತೀನಿ, ಇದಲ್ಲ ಅಂದ್ರೆ ಇನ್ನೊಂದು, ಇದಲ್ಲ ಅಂದ್ರೆ ಮತ್ತೊಂದು ಅನ್ನೊಂದು ಧೈರ್ಯವನ್ನ ನಮಗ್ ನಾವೇ ತಂದ್ಕೋಬೇಕು. ಯಾರು ಹೇಳಿದ್ರು ಬರಲ್ಲ ಅದು. ಸೊ ಮೊದ್ಲು ನೀವು ಸ್ಟ್ರಾಂಗ್ ಆಗಿ ಯಾವುದೇ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮಲ್ಲಿ ಆ ಶಕ್ತಿ ಇದ್ದೇ ಇರುತ್ತೆ. ಸೊ ನೀವು ಸ್ಟ್ರಾಂಗ್ ಆಗಿ ನೀವು ನಿಲ್ಲಿ. ಪ್ರಪಂಚ ಆಡ್ಕೊಳ್ತಿರುತ್ತಲ್ಲ, ಅದೇ ಪ್ರಪಂಚ ನಾಳೆ ದಿನ ಇಲ್ಲ ಹೌದು ಇವಳು ಹೀಗಲ್ಲ ಅಂತ ಹೇಳಿ ಅದೇ ಪ್ರಪಂಚ ಹೇಳೋ ತರ ನೀವು ಮಾಡಬೇಕು. ಆ ಧೈರ್ಯನ ತಂದ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕರೆಕ್ಟ್, 100%. ಆ್ಯಂಡ್ ನಿಮ್ಮ ಸೀರಿಯಲ್ ಬಗ್ಗೆ ಬಂದ್ಬೇಡ ಮ್ಯಾಮ್, ತುಂಬ ಸೀರಿಯಸ್ ವಿಚಾರಗಳನ್ನು ಮಾತನಾಡ್ತಾ ಹೋದ್ವಿ. ನಮ್ಮ ಜಯಲಲಿತಾದಲ್ಲಿ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ನಾವು ಈ ಹಿಂದೆ ನಿಮ್ಮನ್ನು ಸೀರಿಯಲ್ ನೋಡಿದಂತಕ್ಕೂ ಇಲ್ಲಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸನೇ ಇದೆ, ನೀವು ಅವಾಗಲೇ ಹೇಳಿದಾಗೆ. ಆ್ಯಂಡ್ ಪಾತ್ರ ಸಿಕ್ಕಿರುವಂಥದ್ದು ಖುಷಿನೂ ಕೂಡ ಇದೆ ಅಂತ ಹೇಳಿದ್ರಿ. ಬಟ್ ಹೊರಗಡೆ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದು. ನಾನು ಮೊನ್ನೆ ಪಾರ್ಲರಿಗೆ ಹೋಗಿರ್ಬೇಕಾದ್ರೆ ಮೇಡಮ್ ಇದು ಅನ್ಯಾಯ ಮೇಡಮ್ ಅಂತಂದ್ರು. ನಾನು ಸಡನ್ ಆಗಿ ಅಂದ್ರೆ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಪಾರ್ಲರ್ಗೆ ಹೋಗಿದ್ದಾಗ ಶಿಲ್ಪ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರನೇ ನಾನು ಐಬ್ರೋ ಮಾಡಿಸ್ಕೊಳ್ಳೋದು. ಅವ್ರು ಇರ್ಲಿಲ್ಲ. ಸೊ ಅವ್ರು ಇರ್ಲಿಲ್ಲ, ಓಕೆ ನನಗೆ ಐಬ್ರೋ ಮಾಡಿಸ್ಕೋಬೇಕಾಗಿತ್ತು, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಇದ ವಿಷಯ ಅಂತ ಅಲ್ಲ. ಅವ್ರು ಬಂದ್ಬಿಟ್ಟು ಮೇಡಮ್ ನಿಮ್ ಸೊಸೆ ಈ ತರ ನಾವು ಮಾಡೋದು, ನಿಮ್ಮಮ್ಮ ಬಂದಾಗ ಮಾತ್ರ ಬಾಲ ಮುದುಡ್ಕೊಂಡಿರ್ತೀರಾ. ಅಂಬಿಕಾ ಅಮ್ಮ ನನಗೆ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅಮ್ಮ ಬಂದಾಗ ಹೀಗಿರ್ತೀರಾ? ಹೌದು, ಕಾಣಿಸ್ತಾ ಇಲ್ಲಲ್ಲ ಎಲ್ಲಿ ಅಂಬಿಕಾ ಅಮ್ಮ? ಅವ್ರು ಇವತ್ತು ಇಲ್ಲ.
ಬರ್ತಾರೆ, ಬಂದಿದ್ರು ಇವಾಗ ಊರಿಗೆ ಹೋಗಿದ್ದಾರೆ ಮತ್ತೆ ಬರ್ತಾರೆ. ಸೊ ಆ ಥರ ಇರುತ್ತೆ. ಸೊ ಹಾಗೆ ಆ ಥರ ರಿಯಾಕ್ಟ್ ಮಾಡ್ತಾರೆ, ಬೈತಾರೆ ಕೂಡ. ಸೊ ಈ ಪಾತ್ರಕ್ಕೆ ಬೈಸ್ಕೊಂಡಿದ್ದೀನಿ ತುಂಬಾ ಬೈಸ್ಕೊಂಡಿದ್ದೀರಾ? ಎಷ್ಟೋ ಜನ ನಾನು ಈಗ ಹೋಗ್ತಾ ಇದ್ರೆ ನಾನು ಮಾಸ್ಕ್ ಹಾಕೊಂಡು ಹೋಗಿರ್ತೀನಿ ಆಲ್ಮೋಸ್ಟ್ ಆಚೆ ಹೋದ್ರೆ. ಸೊ ಇರಿಟೇಷನ್ ಅದಾಗ ತೆಗ್ದಿರ್ತೀವಲ್ಲ, ತೆಗ್ದಾಗ ಹಿಂಗ್ ನೋಡ್ಕೊಂಡು ನಾನು ಹಿಂಗ್ ಹೋಗ್ತಾ ಇದ್ರೆ ಸ್ವಲ್ಪ ಹಿಂಗ್ ಸೈಡಿಗೆ ಹೋಗಿರೋತಾರೆ ಹೆದರ್ಕೊಂಡು. ಆಮೇಲೆ ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ. ಸೊ ಮಾತಾಡ್ಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹೆದರ್ಕೋತಾರೆ. ಮೇಡಮ್ ಒಂದು ಫೋಟೋ. ಆಮೇಲೆ ನೋಡಿ, ನಾನು ಅವಳಲ್ಲ, ಪರಮೇಶ್ವರಿ ಅಲ್ಲ, ನಾನು ಸ್ಪಂದಿಸ್ತೀನಿ, ದಯವಿಟ್ಟು ಆ ಪಾತ್ರದ ಮೂಲಕ ನೋಡೋದಿಕ್ ಹೋಗ್ಬೇಡಿ. ಹಂಗೆ ಆಗೋಗಿದೆ. ಮ್ಯಾಮ್ ಹೇಳ್ತಾ ಇದ್ರಿ ಸುವರ್ಣ ನಮಗೆ ಮೋಸ ಮಾಡಿಲ್ಲ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹೌದು, ಹೆಸರೇ ಹೇಳೋ ಹಾಗೆ ಸುವರ್ಣ ಚಾನಲ್ ಸುವರ್ಣ ಅವಕಾಶನ ಕೊಡ್ತಾ ಇದೆ. ಖಂಡಿತ ಇದು ಸತ್ಯವಾದ ಮಾತು. ಯಾಕಂದ್ರೆ 8 ವರ್ಷದಿಂದ ನಾನು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಈ 1-2 ಪ್ರಾಜೆಕ್ಟ್ ಇಂದ ಎಟ್ ಎ ಟೈಮ್ 2 ಪ್ರಾಜೆಕ್ಟ್ ಒಂದೇ ಚಾನಲ್ ಅಲ್ಲಿ ಕೊಟ್ಟಿದೆ. ಸೊ ಎಲ್ಲೂ ಖಾಲಿ ಕೂರೋದಕ್ಕೆ ಬಿಟ್ಟಿಲ್ಲ. ಈ ಮೂಲಕ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತುಂಬಾ ಹೆಸರುಗಳಿದೆ, ಎಲ್ರಿಗೂ ಧನ್ಯವಾದ ಅಷ್ಟೇ. ಮ್ಯಾಮ್, ನೀವು ಹಿರಿಯ ಕಲಾವಿದರು ಕೂಡ ಹೌದು. ಆ್ಯಂಡ್ ಕಲಾವಿದರು ಅಂತ ಬಂದಂತಹ ಸಂದರ್ಭದಲ್ಲಿ ತಾವೆಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಸೊ ನಿಮಗೆ ಇಷ್ಟೂ ದಿನಗಳ ಒಂದು ಜರ್ನಿಲಿ ನಾನು ಇಂಥದ್ದೊಂದು ಪಾತ್ರವನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು, ನನಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪಾತ್ರ ಇದೆಯಾ? ಪೆಕ್ಯುಲರ್ ಕ್ಯಾರೆಕ್ಟರ್ ಯಾವುದು ಬಂದಿಲ್ಲ. ಓಕೆ. ಆ್ಯಕ್ಚುಲಿ ಅದು ಎಲ್ರಿಗೂ ಆಸೆ ಇರಲ್ಲ ಅದು. ನಿಜ. ಸೊ ಅಂದರೆ ಇವಾಗ ನೋಡೋದಕ್ಕೆ ಓಕೆ, ನಂಗೆ ಕಣ್ಣು, ಮೂಗು, ಬಾಯಿ, ಕಾಲು, ಕೈ ಎಲ್ಲ ಚೆನ್ನಾಗಿದೆ, ದೇವ್ರು ಕೊಟ್ಟಿದ್ದಾನೆ. ಸೊ ಆದರೆ ಈ ಕಣ್ಣಿಲ್ದೇ ಇರೋ ಥರ, ಕಿವಿ ಕೇಳದೆ ಇರೋ ಥರ, ಕಾಲು ಇಲ್ದೇ ಇರೋ ಥರ, ಈ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಕಾಲಿಲ್ದೇ ಇರೋ ಥರ ಝೀಯಲ್ಲಿ ಒಂದು ಮಾಡಿದ್ದೆ ಪ್ರಾಜೆಕ್ಟ್. ಬಟ್ ಅದು ವೀಲ್ ಚೇರ್ ಮೇಲೆ ಕೂತಿರ್ತೀನಿ, ಅದೊಂದು ಚಾಲೆಂಜಿಂಗ್ ಆಗಿತ್ತು. ಸೊ ಆ ಥರ ಡಿಫ್ರೆಂಟ್ ಆಗಿ ಏನಾದ್ರು ಕಾಣದೆ ಇರೋ ತರ, ಈ ತರ ಚಾಲೆಂಜಿಂಗ್ ಆಗಿರ್ಬೇಕು. ಸೊ ನನ್ಗೆ ಅವಾಗ ಪಾತ್ರ ಮಾಡೋದಕ್ಕೂ ಆ ಪಾತ್ರ ಹಿಡಿಯೋದಕ್ಕೂ ಒಂದು ಆ ಟೈಮ್, ಆ ಪೀರಿಯಡ್ ಇರುತ್ತಲ್ಲ, ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ, ಒಂದು ಥ್ರಿಲ್ ಇರುತ್ತೆ. ಸೊ ಆ ಥರದ ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ಸೂಪರ್. ಫೈನಲಿ ಜಯಲಲಿತಾ ಸಿಕ್ಕಾಪಟ್ಟೆ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ಮತ್ತು ನಿಮ್ಮ ಸೊಸೆಯ ಒಂದು ರಗಡ್ ಲುಕ್ ಆಗಿರ್ಬೋದು, ಮತ್ತು ಮಗ ಒಂದು ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರ, ಒಂದು ಒಳ್ಳೆ ಮೆಸೇಜನ್ನು ಜನರಿಗೆ ಕೊಡೋಕೆ ಹೊರಟಿರುವಂತಹ ಒಂದು ಧಾರಾವಾಹಿ. ಸೊ ಈ ಧಾರಾವಾಹಿಯಲ್ಲಿ ನಿಮ್ಮದೊಂದು ಮುಖ್ಯವಾದ ಪಾತ್ರ ನೀವು ನಿಭಾಯಿಸ್ತಾ ಇರುವಂಥದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅಂದರೆ ನಮ್ಮ ಪ್ರತಿಯೊಂದು ಪಾತ್ರನ ಹಿಡಿಯೋದಕ್ಕೂ ಕೂಡ ನಿರ್ದೇಶಕರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ಒಂದು ಫ್ರೇಮಲ್ಲಿ ನಾವು 4 ಜನ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ವಾಯ್ಸ್ ವೇರಿಯೇಷನ್ ಬೇರೆ ಥರ ಬರಬೇಕು, ಒಂದೇ ಥರ ಪಾತ್ರ ಅಂತ ಅನ್ನಿಸ್ಬಾರ್ದು, ಒಂದೇ ಥರ ಮಾಡ್ಯುಲೇಷನ್ ಇರಬಾರ್ದು, ಒಬ್ಬರು ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಒಬ್ರು ಬೇಸಲ್ಲಿ ಮಾತಾಡಬೇಕು, ಈ ಥರನೇ ಕ್ಯಾರೆಕ್ಟರ್ನ ಕೂರಿಸಿದ್ದಾರೆ. ಸೊ ತುಂಬ ಖುಷಿ ಇದೆ. ಆವಾಗಂತೂ ಹೇಗೆ ಅಂದರೆ ಪ್ರತಿಯೊಬ್ಬರು ಅಲರ್ಟ್ ಆಗಿ ಅವ್ರವ್ರ ಪಾತ್ರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಅಂದರೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ವರ್ಕ್ ಇಲ್ಲಿ ಕಾಣುತ್ತೆ. ಓಕೆ. ಫೈನಲಿ ಮ್ಯಾಮ್, ನಿಮ್ಮ ಧಾರಾವಾಹಿ ತಂಡ ಆವಾಗಲೇ ನೀವು ಹೇಳ್ತಾ ಇದ್ರಿ ಒಂದು ಫ್ಯಾಮಿಲಿ ಥರ ಇದೆ. ಆ್ಯಂಡ್ ಆಲ್ಮೋಸ್ಟ್ ನೀವು ಮನೆಯಲ್ಲಿ ಸಮಯ ಕಳೆಯೋಕ್ಕಿಂತ ಹೆಚ್ಚಾಗಿ ಇಲ್ಲೇ ಟೈಮನ್ನ ಸ್ಪೆಂಡ್ ಮಾಡ್ತೀರಾ, ತುಂಬ ಹೊತ್ತು ಕೇಳ್ತಾರೆ. ಬೆಳಗ್ಗೆ 6ಗೆ ಸ್ಟಾರ್ಟ್ ಆದರೆ ನೀವು ಇಲ್ಲಿ ಬಂದು ಒಂದು ಶೂಟಿಂಗ್ನ ಆರಂಭ ಮಾಡಿದ್ರೆ ಮನೆಗೆ ಹೋಗೋದು ಪ್ಯಾಕಪ್ ಆಗೋದು ಎಷ್ಟು ಗಂಟೆಗೆ ನಿಮಗೆ ಗೊತ್ತಿರೋದಿಲ್ಲ. 9 ಆಗ್ಬೋದು, 10 ಆಗ್ಬೋದು, 11 ಇಲ್ಲ, ಆಲ್ಮೋಸ್ಟ್ 9 to 9, 7:30 ಇಲ್ಲಿರಿ ಅಂತ ಹೇಳ್ತಾರೆ. ವಿತ್ ಮೇಕಪ್ಪು, ಕಾಸ್ಟ್ಯೂಮು ಆ ಥರ ಮಾತಾಡಿಕೊಂಡು ನಾವು ನಮ್ಗೆ ಎಷ್ಟೊತ್ತಿಗೆ ಟೈಮಿಂಗ್ ಇರುತ್ತೆ ಆ ಥರ ನೋಡ್ಕೊಂಡು ಬರ್ತೀವಿ. 9ಗೆಲ್ಲ ಮುಗಿಸ್ತಾರೆ. ಒಂದೊಂದ್ಸಲ ಲೇಟ್ ಆಗೋದಂದ್ರೆ ಮುಂಚಿತವಾಗಿ ಹೇಳ್ತಾರೆ. ಸೊ ಆ ಥರ ಏನು ಅನ್ಸುತ್ತೆ ಮ್ಯಾಮ್? ಬಿಕಾಸ್ ಆ ಫ್ಯಾಮಿಲಿನ ಇಂದ ಹೊರಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀರಾ. ನಾನು ಅವಾಗಿಂದ ನೋಡ್ತಾ ಇದ್ದಾಗೆ ಇಲ್ಲೇ ಒಂದು ಫ್ಯಾಮಿಲಿ ಇದೆ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ. ಸೊ ನಿಮಗೆ ಎಷ್ಟು ಖುಷಿ? ಅಂದರೆ ನಾವಿವಾಗ ವರ್ಕ್ ಮಾಡ್ತಾ ಕಮ್ಮಿ ಅಂತ ಹೇಳಿದ್ರು ಒಂದು 7-8 months ಮೇಲಾಯಿತು. ಸೊ ಎಲ್ಲರೂ ಒಂಥರ ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ಇವಾಗ ಪುರಾಣಿಕ್ ಸರ್ರೇ ಆಗ್ಬೋದು, ಸುನಿಲ್ ಪುರಾಣಿಕ್ ಸರ್, ಅವ್ರು ಎಷ್ಟು ಹಳೆ ಕಲಾವಿದ್ರು, ಆಮೇಲೆ ಪ್ರೊಡ್ಯೂಸರು, ಡೈರೆಕ್ಟರು. ಸೊ ಅಂಥವ್ರು ಕೂಡ ನಮ್ಮ ಜೊತೆ ಇವಾಗ ನೀವೇ ನೋಡಿದ್ರಿ, ಅವ್ರು ಬಂದು ನಾನು ಮಾತಾಡ್ಸಿರೋ ರೀತಿ ಆಗ್ಬೋದು, ಯಾವುದೇ ಥರದ ಈಗೋ ಇಲ್ಲ ಇಲ್ಲಿ. ಅದನ್ನ ಗೇಟಿಂದ ಇದ್ರೂ ಕೂಡ ಗೇಟಿಂದ ಆಚೆ ಬಿಟ್ಟು ಇಲ್ಲಿ ಒಳಗಡೆ ಬಂದಿದ್ದಾರೆ ಎಲ್ಲರೂ ಕೂಡ. ಸೊ ಅದೇ ಮೇನ್. ಸೊ ಹಾಗಾಗಿ ಯಾವ ಈಗೋ ಇಲ್ಲ, ನಾನೇನೋ ಮಾಡಿದ್ರೆ ನನ್ಗಿರುತ್ತೆ ಅಂತ ಅನ್ಕೊಂಡು ಯಾರು ಕೂಡ ನಾನು ಸಾಧನೆ ಮಾಡಿದ್ದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ, ಏನೋ ದಬಾಕ್ ಬಂದಿದ್ದೀನಿ ಯಾವುದೂ ಇಲ್ದೇನೆ ಇವಾಗ ಕೋ ಆರ್ಟಿಸ್ಟ್ನ ಹೇಗ್ ಮಾತಾಡಿಸ್ಬೇಕು, ನಮ್ಮವರು ಅಂತ ತಗೊಂಡು ಪ್ರತಿಯೊಬ್ರು ಆ ಥರನೇ ಇದ್ದಾರೆ. ಸೊ ಅದೇ ಇದಕ್ಕೆ ಕಾರಣ ಅಷ್ಟೇ. ಫೈನಲಿ ನಿಮ್ಮ ಒಂದು ಟೀಮ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಧಾರಾವಾಹಿಯ ವೀಕ್ಷಕರಿಗೆ?
ನಮ್ಮ ಜಯಲಲಿತಾ ಸೀರಿಯಲು ತುಂಬ ಡಿಫ್ರೆಂಟ್ ಆದಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದೀವಿ, ನಿಮಗೆ ಗೊತ್ತಿದೆ. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ, ಇನ್ನು ಮುಂದೇನೂ ಸಿಗಬೇಕು ಅಂತ ಕೇಳ್ಕೊತೀನಿ. ಜಿಯೋ ಹಾಟ್ಸ್ಟಾರಲ್ಲಿ ನೀವು ಅಂದರೆ ಟೆಲಿಕಾಸ್ಟ್ ಆದಾಗ ನೀವು ನೋಡದೇ ಇದ್ರೂ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಇದ್ದೇ ಇರುತ್ತೆ. ಸೊ ನೀವು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ನೀವು ಪರಮೇಶ್ವರಿನ ಏನು ಬೈಕೋತಿರಲ್ಲ, ಒಂದು ಟೈಮಲ್ಲಿ ಅವಳು ಹಿಂಗಾಗ್ತಾಳೆ. ಸೊ ನೋಡಿ ಒಳ್ಳೊಳ್ಳೆ ಅಂದರೆ ಥ್ರಿಲ್ಲಿಂಗ್ ಎಪಿಸೋಡ್ಸ್ಗಳು ಬರ್ತಾಯಿದೆ ಮುಂದೆ. ಇಲ್ಲಿವರೆಗೂ ಸಪೋರ್ಟ್ ನಮ್ಗೆ ತುಂಬ ಚೆನ್ನಾಗಿ ಸಿಕ್ಕಿದೆ, ಇನ್ನು ಮುಂದೆನೂ ಅದೇ ಥರ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್.